ನಮಸ್ಕಾರ. ಧರ್ಮ ಸಂಪದ ವಾಹಿನಿಗೆ ಸ್ವಾಗತ. ಮೂರು ಲೋಕಗಳಲ್ಲಿಯೂ ಅತ್ಯಂತ ಶ್ರೀಮಂತನೆಂದರೆ ಕುಬೇರನಾಗಿದ್ದ. ಅವನಿಗೆ ಇಬ್ಬರು ಗಂಡು ಮಕ್ಕಳು. ಅವರೇ ನಳಕುಬೇರ ಮತ್ತು ಮಣಿಗ್ರವ. ತಂದೆಯ ಶ್ರೀಮಂತಿಕೆಯ ಪರಿಣಾಮವಾಗಿ ಆ ಇಬ್ಬರು ಅಹಂಕಾರದಿಂದ ಬೆಳೆದು ಸಮಾಜದ ಕಂಟಕರಾಗಿದ್ದರು. ಮದ್ಯಪಾನ ಮಾಡುವುದು, ಬಡವರನ್ನು ದುರ್ಬಲರನ್ನು ಗೇಲಿ ಮಾಡುವುದು ಹಾಗೂ ಹುಡುಗಿಯರನ್ನು ಕೀಟಲೆ ಮಾಡುವುದು ಅವರ ದಿನನಿತ್ಯ ವಿಧಿಯಾಗಿತ್ತು. ಒಂದು ದಿನ ಇಬ್ಬರು ನದಿಯಲ್ಲಿ ಈಜುತ್ತಿದ್ದರು. ಈ ಸಂದರ್ಭದಲ್ಲಿ ದೇವರ್ಷಿಯಾದ ನಾರದ ಆ ದಾರಿಯಲ್ಲಿ ಆಕಾಶ ಮಾರ್ಗವಾಗಿ ಹೋಗುತ್ತಿದ್ದರು. ಆತನ ನಾರಾಯಣ ನಾರಾಯಣ ಜಪವು ನದಿಯಲ್ಲಿ ಇತರ ಮಂದಿಗೆ ಕೇಳಿಸಿ ಅವರೆಲ್ಲ ತಲೆ ಎತ್ತಿ ನೋಡಿ ನಾರದನಿಗೆ ಭಕ್ತಿ ಭಾವದಿಂದ ನಮಿಸಿದರು. ನಾರದನ ಧ್ವನಿ ನಳಕುಬೇರ ಮಣಿಗ್ರೀವರಿಗೂ ಕೇಳಿಸಿತು. ಅವರು ತಲೆ ಎತ್ತಿ ನೋಡಿದರು. ಆದರೆ ಅವರಿಗೆ ಭಕ್ತಿ ಭಾವದ ಬದಲು ಕುಚೇಷ್ಟೆಯ ಭಾವ ಮನಸ್ಸಿಗೆ ಬಂತು. ನಾರದ, ಏನು ಕುತಂತ್ರ ಮಾಡಲು ಹೊರಟಿದ್ದೀಯಾ ಎಂದು ಅವರ ಏರ ಧ್ವನಿಯಲ್ಲಿ ಕೇಳಿದರು. ಈ ಮಾತು ನಾರದನ ಕಿವಿಗೆ ಬಿತ್ತು ಮತ್ತು ನಾರದರಿಗೆ ಇವರ ಮಾತು ಹಾವಭಾವ ಇಷ್ಟಾಗಲಿಲ್ಲ. ನಾರದರಿಗೆ ಕೋಪ ಬಂತು. ನೀವು ಭೂಮಿಯಲ್ಲಿ ಮರಗಳಾಗಿ ಹುಟ್ಟಿರಿ ಎಂದು ಅವನು ಶಾಪವಿಟ್ಟ. ಆ ಇಬ್ಬರು ಹುಡುಗರು ನಂದಗೋಕುಲದಲ್ಲಿನ ನಂದಗೋಪಾಲ ಮನೆಯ ದ್ವಾರದ ಬಳಿ ಅರ್ಜುನ ವೃಕ್ಷಗಳಾಗಿ ಹುಟ್ಟಿದರು. ಅಕ್ಕಪಕ್ಕಗಳಲ್ಲಿ ಹುಟ್ಟಿಕೊಂಡು ಪರಸ್ಪರ ಬೆಸೆದುಕೊಂಡಂತೆ ಇದ್ದು ಅವುಗಳನ್ನು ಯಮಳಾರ್ಜುನ ವೃಕ್ಷಗಳೆಂದು ಜನರು ಕರೆಯತೊಡಗಿದರು. ತನ್ನ ಮಕ್ಕಳಿಗೆ ಬಂದ ಗತಿಯನ್ನು ಕಂಡು ಕುಬೇರ ದುಃಖಿತನಾದ. ಕುಬೇರ ನಾರದನ ಬಳಿಗೆ ಬಂದು ತನ್ನ ಮಕ್ಕಳ ದುಷ್ಟತನವನ್ನು ಕ್ಷಮಿಸಿ ಪಾಪದಿಂದ ಮುಕ್ತಿ ಮಾಡುವಂತೆ ಕೇಳಿಕೊಂಡನು. ಕೊಟ್ಟ ಶಾಪ ಹಿಂದಕ್ಕೆ ಬಾರದು ಕುಬೇರ, ಶಾಪ ವಿಮೋಚನೆಯ ಮಾರ್ಗವನ್ನು ಹುಡುಕಬಹುದು ಎಂದ ನಾರದ. ದ್ವಾಪರ ಯುಗದಲ್ಲಿ ಮಹಾವಿಷ್ಣುವು ಕೃಷ್ಣನಾಗಿ ಜನಿಸಲಿದ್ದಾರೆ. ಅವರ ಸ್ಪರ್ಶದಿಂದ ನಿನ್ನ ಮಕ್ಕಳು ಬಿಡುಗಡೆ ಹೊಂದುವರು ಎಂದು ಹೇಳಿದರು ನಾರದರು. ದ್ವಾಪರ ಯುಗ ಸಾಗತೊಡಗಿದಂತೆ ಕೃಷ್ಣನನು ಕಂಸನ ರಾಜಧಾನಿಯ ಸೆರೆಮನೆಯಲ್ಲಿ ಹುಟ್ಟಿದ. ಅವನ ಹುಟ್ಟಿದ ಕೂಡಲೇ ಅವನ ತಂದೆ ವಾಸುದೇವ ಆ ಶಿಶುವನ್ನು ಬುಟ್ಟಿಯಲ್ಲಿ ಇಟ್ಟುಕೊಂಡು ಯಮುನಾ ನದಿಯನ್ನು ರಾತ್ರಿ ದಾಟಿ ನಂದಗೋಕುಲವನ್ನು ತಲುಪಿದ. ಅಲ್ಲಿ ವಸುದೇವನ ಪ್ರಿಯಮಿತ್ರನಾದ ನಂದಗೋಪಾಲನ ಮನೆಯಲ್ಲಿ ಬಿಟ್ಟು ನಂದಗೋಪ ಯಶೋಧ ದಂಪತಿಗಳು ಬಲು ಅಕ್ಕರೆಯಿಂದ ಆ ಮಗುವನ್ನು ಸ್ವೀಕರಿಸಿ ಲಾಲಿಸಿ ಪಾಲಿಸಿದರು. ಕೃಷ್ಣನ ಬಾಲ್ಯ ಆ ಮನೆಯಲ್ಲಿ ಕಳೆಯಿತು. ಕೃಷ್ಣನು ತನ್ನ ಬಾಲ್ಯದಲ್ಲಿ ಆಡಿದ ಆಟ, ಮಾಡಿದ ಪವಾಡಗಳು ಹಾಗೂ ತೋರಿಸಿದ ಮಹಾತ್ಮೆಗಳು ಹಿಂದೂಗಳ ಮನೆಮನಗಳಲ್ಲಿ ಇಂದಿಗೂ ಹಸಿರಾಗಿ ನಳನಳಿಸುತ್ತಿವೆ. ಇವೆಲ್ಲವೂ ಹಿಂದೂ ಪುರಾಣಗಳ ಭಾಗಗಳಾಗಿದ್ದು ಆಧ್ಯಾತ್ಮಿಕ ಆಯಾಮಗಳನ್ನು ಹೊಂದಿವೆ. ಪುಟ್ಟ ಕೃಷ್ಣ ತಾಯಿ ಯಶೋದಾಳನ್ನು ಪೀಡಿಸುವುದು, ಗೋಪಿಕೆಯರ ಮನೆಗಳಿಂದ ಹಾಲು ಮೊಸರು ಬೆಣ್ಣೆ ಕದಿಯುವುದು, ಈ ರೀತಿಯಾದ ತುಂಟಾಟದಿಂದ ದಿನವಿಡೀ ಕಳೆಯುತ್ತಿದ್ದ ಕೃಷ್ಣ ಒಂದು ದಿನ ಬೆಳಿಗ್ಗೆ ಯಶೋದಾ ಮಾತೆಯು ಮೊಸರು ಕಡಿಯುತ್ತಿದ್ದಳು. ನಂದನು ದನದ ಕೊಟ್ಟಿಗೆಯಲ್ಲಿ ಹಾಲು ಕರೆಯುತ್ತಿದ್ದನು. ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿದ್ದರು. ಆ ಸಮಯದಲ್ಲಿ ಪುಟ್ಟ ಕೃಷ್ಣ ಮಲಗಿ ನಿದ್ರಿಸುತ್ತಿದ್ದ. ಆಗ ಅವನು ಅಂಬೆಗಾಲಿಡುತ್ತಿದ್ದ ಮಗು. ಪುಟ್ಟ ಕೃಷ್ಣ ಎಚ್ಚರಗೊಂಡ. ಅವನಿಗೆ ಹಸಿವಾಯಿತು. ಅವನು ಅಳತೊಡಗಿದ. ಯಶೋದೆ ಮೊಸರು ಕಡಿಯುವ ಭರದಲ್ಲಿ ಕಂದನ ಕೂಗನ್ನು ಕೇಳಿಸಿಕೊಳ್ಳಲಿಲ್ಲ. ಪುಟ್ಟ ಕೃಷ್ಣ ಹುಸಿಕೋಪದಿಂದ ರಂಪಾಟ ಮಾಡಿದ. ಈ ಗಲಾಟೆಯಲ್ಲಿ ಒಂದೆರಡು ಮೊಸರಿನ ಗಡಿಗೆಗಳು ಒಡೆದವು. ಮೊಸರೆಲ್ಲ ಚೆಲ್ಲಿತು. ಮಜ್ಜಿಗೆ ಗಡಿಗೆಗಳು ಒಡೆದು ಬೆಣ್ಣೆ ನೆಲಕ್ಕೆ ಬಿತ್ತು. ಮಡಿಗೆ ಒಡೆದ ಸದ್ದಿಗೆ ಯಶೋದೆ ಓಡಿ ಬಂದಳು. ಆಗ ಕೃಷ್ಣನಿಗೆ ಹಾಲು ಕೊಟ್ಟು ಸಂತೈಸಿದಳು. ಅವಳಿಗೆ ಕೋಪ ಬಂತು. ಅವನ ರಂಪಾಟ ಮಾಡಿ ಅನಾಹುತ ಮಾಡಬಾರದೆಂದು ಅವನ ಕಾಲಿಗೆ ಒಂದು ಕಲ್ಲಿನ ಉರುಳನ್ನು ಕಟ್ಟಿದಳು. ಆಗ ಪುಟ್ಟ ಕೃಷ್ಣ ಉರುಳಿನಿಂದ ಬಿಡಿಸಿಕೊಳ್ಳಲು ತುಂಬಾ ಪ್ರಯತ್ನ ಮಾಡಿದ. ಕೈಕಾಲುಗಳನ್ನು ಜಾಡಿಸಿದ. ಪುಟ್ಟ ಕೃಷ್ಣ ಕಲ್ಲಿನ ಉರುಳನ್ನು ಉರುಳಿಸಿಕೊಂಡು ಅಂಗಳಕ್ಕೆ ಇಳಿದ. ಅಂಗಳದಲ್ಲಿ ಎರಡು ಅವಳಿ ಜವಳಿ ಮತ್ತಿ ಮರಗಳಿದ್ದವು. ಅವು ನಾರದನಿಂದ ಶಾಪಕ್ಕೆ ಒಳಗಾದ ಕುಬೇರನ ಮಕ್ಕಳಾದ ನಳಕುಬೇರ ಮತ್ತು ಮಣಿಗ್ರವರ ಮರಗಳಾಗಿದ್ದವು. ಆ ಮರಗಳ ಬುಡದಲ್ಲಿ ಒಂದು ಚಿಕ್ಕ ಮಗು ತೂರಿಸಿಕೊಳ್ಳಬಹುದಾದಷ್ಟು ಜಾಗವಿತ್ತು. ಪುಟ್ಟ ಕೃಷ್ಣ ಆ ಮರಗಳನ್ನು ಸ್ಪರ್ಶಿಸುತ್ತಲೇ ಅವುಗಳ ಸಂದಿಯಿಂದ ತೂರಿಕೊಂಡು ಆಚೆ ಬದಿಗೆ ಸರಿದ. ಅವನ ಕಾಲಿಗೆ ಕಟ್ಟಿದ ಕಲ್ಲಿನ ಉರುಳು
ಸಂದಿಯಲ್ಲಿ ಸಿಲುಕಿ ಹಾಕಿಕೊಂಡಿತು. ಪುಟ್ಟ ಕೃಷ್ಣ ಹಗ್ಗವನ್ನು ಜಗ್ಗಿದ. ಅವನು ಎಳೆದ ರಭಸಕ್ಕೆ ಕಲ್ಲಿನ ಉರುಳು 2 ಮರಗಳನ್ನು ನೆಲಕ್ಕೆ ಬೀಳಿಸಿತು. ಮರಗಳು ಬಿದ್ದ ಸದ್ದು ಕೇಳಿ ಯಶೋದ, ನಂದ ಮತ್ತು ಇತರರು ಓಡಿ ಬಂದರು. ಬಿದ್ದ ಮರಗಳು ಪುಟ್ಟ ಕೃಷ್ಣನ ಸ್ಪರ್ಶದಿಂದ ಇಬ್ಬರು ಯುವಕರಾಗಿ ಪರಿವರ್ತರಾದರು. ಆ ಯುವಕರೇ ಶಾಪಸ್ಥರಾಗಿದ್ದ ನಳಕುಬೇರ ಮತ್ತು ಮಣಿಗ್ರೀವ. ಯಶೋದ, ನಂದಗೋಪ ಮತ್ತು ಅಲ್ಲಿದ್ದ ಎಲ್ಲರೂ ಈ ಅದ್ಭುತ ಪ್ರಸಂಗವನ್ನು ನೋಡಿ ಮುಖವಿಸ್ಮಿತರಾದರು. ನಳಕುಬೇರ ಮತ್ತು ಮಣಿಗ್ರವ ತಮ್ಮನ್ನು ಶಾಪದಿಂದ ಬಿಡುಗಡೆ ಮಾಡಿದ ಪುಟ್ಟ ಕೃಷ್ಣನಿಗೆ ವಂದಿಸಿ ತಮ್ಮ ಸ್ವಸ್ಥಾನಕ್ಕೆ ಹಿಂದಿರುಗಿದರು. ಈ ರೀತಿಯಾಗಿ ಪುಟ್ಟ ಶ್ರೀಕೃಷ್ಣ ಕುಬೇರನ ಮಕ್ಕಳ ಶಾಪದಿಂದ ಮುಕ್ತಿ ನೀಡಿದನು. ಧನ್ಯವಾದಗಳು.